ಇಂದು ಮಂಡ್ಯ ನಗರದ ಹಾಲಹಳ್ಳಿ ರಸ್ತೆಯಲ್ಲಿರುವ ಸಾವಿತ್ರಿಬಾಯಿ ಬಾಪುಲೆ ರುದ್ರಾಶ್ರಮದಲ್ಲಿ ನಡೆದಾಡುವ ದೇವರು ತ್ರಿವಿಧ ದಾಸೋಹಿ ಮೂರ್ತಿಗಳಾದ ಶ್ರೀ 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 ಶಿವಕುಮಾರ ಮಹಾಸ್ವಾಮಿಗಳ 7ನೇ ವರ್ಷದ ಪುಣ್ಯಾರಾಧನೆ ಹಾಗೂ ದಾಸೋಹ ದಿನದ ಅಂಗವಾಗಿ ಆಶ್ರಮದಲ್ಲಿ ಶ್ರೀಗಳ ಭಾವಚಿತ್ರಕ್ಕೆ ವಿಶೇಷ ಪೂಜೆಯನ್ನ ಸಲ್ಲಿಸಿ ನಮನಗಳನ್ನ ಸಲ್ಲಿಸಲಾಯಿತು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಆಶ್ರಮದ ಸಂಸ್ಥಾಪಕರಾದ ಶ್ರೀಮತಿ ಪ್ರೀತಿ ಡಿಎಂ ಅವರು ಮಾತನಾಡಿ, ಸಿದ್ಧಗಂಗಾ ಶ್ರೀಗಳ ಆಶ್ರಯದಂತೆ ಅವರ ಆಶೀರ್ವಾದದೊಂದಿಗೆ ಅನೇಕ ಹಲವಾರು ನೆಲೆಯಿಲ್ಲದ ಜೀವಿಗಳಿಗೆ ಆಶ್ರಯ ಕೊಟ್ಟು ನಿರಂತರ ದಾನಿಗಳ ಸಹಾಯ ಸಹಕಾರದಿಂದ ಆಶ್ರಮದ ನಿರ್ವಹಣೆಯನ್ನ ಮಾಡುತ್ತಿದ್ದು, ಈ ನಮ್ಮ ಆಶ್ರಮಕ್ಕೆ ಸಹಾಯ ಸಹಕಾರ ಮಾಡುವ ದಾನಿಗಳೇ ದೇವರು ಎಂದು ಭಾವನಾತ್ಮಕವಾಗಿ ಮಾತನಾಡಿ, ಶ್ರೀಗಳಿಗೆ ಆಶ್ರಮದಲ್ಲಿ ಆಶ್ರಯ ಪಡೆದಿರುವ ಆಶ್ರಯದಾತರುಗಳು ವಿಶೇಷ ಪೂಜೆಯೊಂದಿಗೆ ಭಕ್ತಿಪೂರ್ವಕ ನಮನಗಳನ್ನು ಅರ್ಪಿಸಿದರು. ಸಾವಿತ್ರಿಬಾಯಿ ಬಾಪುಲೆ ಅವರ ಒಂದು ವೃದ್ಧಾಶ್ರಮ ಅಂದ್ರೆ ಈ ಒಂದು ಹೆಸರಲ್ಲೇನೆ ಆಲ್ರೆಡಿ ಕೊತ್ತತಿಲು ಕೂಡ ಹೀಗೆ ಒಂದು 15 ದಿವಸದಿಂದ ಮಕ್ಕಳುಗಳಿಗೆ ನಾವು ಒಂದು ಪುಸ್ತಕ ವಿತರಣೆಯನ್ನು ಕೂಡ ನಾವು ಮಾಡಿದ್ವಿ. ಹಾಗಾಗಿ ಅವತ್ತು ಮಾಡಿದ್ವಿ. ನಮ್ಮ ಗುರುಗಳಾದಂಥದ್ದು ನಮ್ಮ ಶಿವಕುಮಾರ ಸ್ವಾಮಿಗಳ ಫೋಟೋ ಇಟ್ಕೊಂಡು ಇವತ್ತು ನಾನು ನಿಮ್ಮ ಒಂದು ಆಶ್ರಮದಲ್ಲಿದ್ದೀನಿ ಅಂದ್ರೆ ನನಗೆ ತುಂಬಾ ಖುಷಿ ಆಗುತ್ತೆ. ಯಾಕಂದ್ರೆ ಈ ಒಂದು ಆಶ್ರಮ ಅನ್ನೋ ಒಂದು ವಿಚಾರಕ್ಕೆ ಗೊತ್ತು ಅಂತಂದ್ರೆ ಇವತ್ತು ವೃದ್ಧಾಶ್ರಮ ಅನ್ನೋದು ಯಥೇಚ್ಛವಾಗಿ ಆಗ್ತಾ ಇದೆ ಎಲ್ಲಾ ಕಡೆನೂ. ಮಕ್ಕಳುಗಳು ಇವತ್ತು ತುಂಬಾ ನಿಷ್ಠುರವಾಗಿ ನೋಡ್ತಾ ಇದ್ದಾರೆ ತಂದೆ ತಾಯಿನ, ಅದು ವಯಸ್ಸಾದ್ಮೇಲೆ. ಆ ಒಂದು ವಿಚಾರದಲ್ಲಿ ಇವತ್ತು ನೀವು ಸಪೋರ್ಟ್ ಮಾಡ್ತಾರೋದು ನೋಡಿ ನಮ್ಗೆ ತುಂಬಾ ಖುಷಿ ಆಯ್ತು. ಇವತ್ತು ನಮ್ಮ ಸ್ವಾಮಿಗಳು ಕೂಡ ಇವತ್ತು ಆ ಫೋಟೋ ನೋಡಿ ನಾನು ಬಂದಾಗಲೇ ಇಲ್ಲಿ ನೋಡಿದಾಗಲೇ ನಂಗೆ ತುಂಬಾ ಖುಷಿ ಆಯ್ತು. ಯಾಕೆಂದ್ರೆ 108 ವರ್ಷ ಅವರು ಜೀವಿತಾವಧಿಲಿ ಲಕ್ಷಾಂತರ ಜನಗಳಿಗೆ ವಿದ್ಯಾದಾನ ಮಾಡಿದ್ದಾರೆ, ಅನ್ನದಾನ ಮಾಡಿದ್ದಾರೆ. ತುಂಬಾ ಖುಷಿ ಆಗ್ತದೆ ಮೇಡಮ್. ನಾನು ಕೂಡ ನನ್ನ ಕೈಲಾದಂಥ ಸಹಾಯನ ನಿಮ್ಮ ಜೊತೆ ಕೈ ಜೋಡಿಸಿ ಸದಾ ಯಾವಾಗಲೂ ಜೊತೆಗಿರ್ತೀನಿ. ಥ್ಯಾಂಕ್ ಯು. ಎಲ್ಲರೂ ಪಾಪು ಅರೆಸ್ಟ್ ಮಾಡಿದ್ರು, ಅವರಿಂದ ನಿಮ್ಮನ್ನ ಕಾಪಾಡೋದು ನನಗೂ ನಮಗೆ ಇಷ್ಟ. ಅವರು ನಿಮಗೆ ಕೊಟ್ಟಿಲ್ಲ, ನಾನು ರಕ್ಷಣೆ ಕೊಡ್ತೀನಿ. ನಿಮ್ಗಿಂತ ಅತ್ಯಂತ ಜಾಸ್ತಿ ಬೇರೆಗಳು. ಹಾಗಾದ್ರೆ ಅವ್ರಿಗೆ ರಕ್ಷಣೆ ಬೇಕು ಅಂತ ಅವ್ರಿಗೆ ಒಂದು ಲೆಟರ್ ಹೇಳೋ, ನಾವು ನಿಮಗೆ ಕೊಡ್ತೀವಿ. ಸರಿ, ಬಿಡಿ, ಅಲ್ಲಿ ತನಕ ನೀವು ಒಳಗಡೆ ಇರ್ಬೇಕಾಗತ್ತೆ. ಆಗ್ಲಿ ಸರ್. ಸರ್ ಕರ್ಕೊಂಡ್ಬರ್ರಿ ಅವನು. ಎಸ್ ಸರ್. ಕಿವಿ ಕೇಳ್ತಲ್ವಾ? ನಾನು ಕೇಳುವಾಗ ನಾವು ಒಂದು ಪೇಪರ್ ಬರ್ತೋದು. ಸರಿ ಸರ್. ಸುದೀಪ್ ನಿನಗೂ ಏನ್ ಸಂಬಂಧ? ಏನೂ ಇಲ್ಲ. ಅವನೇನು ಯಾಕೆ ಗೊತ್ತು? ಅವ್ನ ಪ್ರಭು ಫ್ರೆಂಡು. ನೀನು ಯಾಕೆ ಅವ್ರ ಜೊತೆ ಹೋದೆ? ಪ್ರಭು ನನ್ನ ಫ್ರೆಂಡು. ಹೋಟೆಲ್ ಕೋರ್ನರ್ಗೂ ನಿನಗೂ ಏನು ಸಂಬಂಧ? ಅವರೇನೋ ಮಾತು ಸರ್. ಅದೇನೋ ಬುಕ್ ಮಾಡಿದ್ರೆ ಕೆಳಗೆ ಬಿದ್ದೈತೆ ಮೇಡಮ್. ಕೆಳಗೆ ನೀವು ಕಾಲ ತುಳಿತಾ ಇದ್ದೀರಿ, ನೀವು ಸೈಡ್ ಕೊಡ್ಬೇಕಂತ ಮೇಡಮ್. ಟಿವಿ ಕನ್ನಡ ನ್ಯೂಸ್ಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಮತ್ತಷ್ಟು ಸುದ್ದಿಗಳಿಗಾಗಿ ಫಾಲೋ ಮಾಡಿ.